ಪ್ರೀಬಯೋಟಿಕ್ಸ್ ಮತ್ತು ಪ್ರೋಬಯೋಟಿಕ್ಸ್ ಇದರ ಮಹತ್ವ ನಿಮಗೆ ಗೊತ್ತಾಯಿತು ಅಂತಂದರೆ ಪ್ರತಿ ದಿನನಿತ್ಯ ಅದನ್ನು ನೀವು ಉಪಯೋಗ ಮಾಡ್ತೀರಿ. ಮಹತ್ವ ಏನು ಅಂತಂದರೆ ಇಡೀ ನಮ್ಮ ಶರೀರನ ಅಂಗಾಂಗಗಳು ಚೆನ್ನಾಗಿ ಕೆಲಸ ಮಾಡಬೇಕು ಅಂತಂದರೆ ತಾಯಿಯಿಂದ ಡೆಲಿವರಿ ಆಗೋ ಹೊತ್ತಿನಲ್ಲಿ ನ್ಯಾಚುರಲ್ ಡೆಲಿವರಿ ಯೋನಿ ಮುಖಾಂತರ ಆ ಮಗುಗೆ ಏನು ಆ ಮೈಕ್ರೋಬ್ಸ್ ಟ್ರಾನ್ಸ್ಫರ್ ಆಗಿ ಬರುತ್ತೆ ಶರೀರಕ್ಕೆ, ಅದು ನಮ್ಮ ಹೊಟ್ಟೆಯಲ್ಲಿರುತ್ತೆ. ಅದು ನಮ್ಮ ಶರೀರದಲ್ಲಿ ಸೆಲ್ ಏನಿದೆ ಅದರ 10 ಗುಣ ನಮ್ಮ ಹೊಟ್ಟೆಯಲ್ಲಿದೆ. ಸೊ ಅದಕ್ಕೆ ನಾವು ಪೋಷಣೆ ಮಾಡಬೇಕು. ಆ ಪೋಷಣೆ ಮಾಡೋ ಅಂತಹ ಆಹಾರವನ್ನು ಪ್ರೀಬಯೋಟಿಕ್ಸ್ ಅಂತೀವಿ. ಆಮೇಲೆ ಅಂತಹ ಮೈಕ್ರೋಬ್ಸನ್ನು ಪ್ರಕೃತಿ ಆಹಾರದಲ್ಲಿ ಏನು ಕೊಟ್ಟಿದ್ದಾನೆ ಅದನ್ನು ಆಹಾರದ ಮುಖಾಂತರ ಅದನ್ನು ಇನ್ನೂ ಹೆಚ್ಚು ಮಾಡಬೇಕು. ಸೊ ಅದನ್ನು ನಾವು ಪ್ರೋಬಯೋಟಿಕ್ಸ್ ಅಂತೀವಿ. ಅದು ಮೊಸರಲ್ಲಿದೆ, ಆಮೇಲೆ ಚೀಸಲ್ಲಿದೆ, ಆಮೇಲೆ ಉಪ್ಪಿನಕಾಯಿನಲ್ಲಿದೆ. ಆದರೆ ಉಪ್ಪಿನಕಾಯಿ ಮತ್ತು ಚೀಸು ಕಿಡ್ನಿ ಪೇಷಂಟ್, ಲಿವರ್ ಪೇಷಂಟ್ಸ್ ಅವರೆಲ್ಲ ತೊಗೊಳ್ಬಾರ್ದು. ಅದರಲ್ಲಿ ಅತಿ ಉಪ್ಪಿನಾಂಶ ಇದೆ, ಆಮೇಲೆ ಕೊಬ್ಬಿನಾಂಶ ಇದೆ. ಏನು ತೊಗೊಳ್ಬೇಕು? ಮೊಸರು ಅಷ್ಟೇ. ಎಲ್ಲ ತೊಗೊಳ್ಬೋದು, ಮೊಸರು ಅಷ್ಟು ಒಳ್ಳೆಯದು. ಮತ್ತು ಇದು ಪ್ರೀಬಯೋಟಿಕ್ಸ್ನಲ್ಲಿ ಅತ್ಯಂತ ಮಹತ್ವಪೂರ್ಣವಾಗಿರೋದು ಬೆಳ್ಳುಳ್ಳಿ, 3 ರಿಂದ 4 ಸಣ್ಣ ಕಾಳುಗಳು ಇಂಡಿಯನ್ ಸೈಜು. ಯಾಕಂದರೆ ಅಮೇರಿಕನ್ ಸೈಜ್ ತುಂಬ ದಪ್ಪ ಇದೆ, ಚೀನೀಸ್ ಇದೆಲ್ಲದನ್ನು. ಆಮೇಲೆ 1 ಇಂಚು ಶುಂಠಿ ಸ್ಲೈಸು ತೊಗೊಳ್ಬೇಕು. ಆಮೇಲೆ 1 ಟೀ ಸ್ಪೂನು ಮೆಂತ್ಯ ಕಾಳು ನೆನೆಸಿಗೆ ತೊಗೊಳ್ಬೇಕು, ಅಥವಾ ಸ್ಪ್ರೌಟ್ ಮಾಡಿ ಮೊಳಕೆ ಕಟ್ಟಿರೋದು. ಸೊ ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಒಂದು ಸರಿ ತೊಗೊಳ್ಬೇಕು. ಅದು ತೊಗೊಂಡ್ರೆ ಇಡೀ ನಮ್ಮ ಹೊಟ್ಟೆಲಿರೋ ಮೈಕ್ರೋಬ್ಸ್ ಖುಷಿ ಹೋಗುತ್ತೆ. ಆಮೇಲೆ ಸಿಂಥೆಟಿಕ್ ಟ್ಯಾಬ್ಲೆಟ್ಸು, ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸು ಆದಷ್ಟು ಅದರಿಂದ ದೂರ ಇರೋದಕ್ಕೆ ನೋಡಬೇಕು. ನಂದೆಲ್ಲ ವೀಡಿಯೋಸ್ ನೀವು ನೋಡಿಬಿಟ್ರೆ ಎಷ್ಟೋ ಇದು ಮನೆಮದ್ದುಗಳಲ್ಲೇ ನೀವು ಚೆನ್ನಾಗಿ ಹೋಗ್ತೀರಿ. ಸೊ ಇದನ್ನು ಫಾಲೋ ಮಾಡಬೇಕು. ಇದನ್ನು 1903 ರಷ್ಯನ್ ಸೈಂಟಿಸ್ಟು ಎಲ್ಮೆಕಿನೋವಾ ಅಂತನವರು ಈ ಪ್ರೋಬಯೋಟಿಕ್ ಅಪ್ರೋಚನ್ನು ಫಸ್ಟ್ ತೋರಿಸಿ ನೊಬೆಲ್ ಪ್ರೈಸ್ ಅವ್ರಿಗೆ ಬಂತು. ಅದಾದಮೇಲೆ ಬಹುಶಃ 2002 WHO ಇದನ್ನು ರೆಕಗ್ನೈಸ್ ಮಾಡ್ತು. ಸೊ ಅಷ್ಟು ಇಂಪಾರ್ಟೆಂಟು ಪ್ರೀಬಯೋಟಿಕ್ಸು ಮತ್ತು ಪ್ರೋಬಯೋಟಿಕ್ಸು, ಮರಿಬೇಡ್ರಿ. ಥ್ಯಾಂಕ್ ಯು.